ಸರ್ ನಮಸ್ತೆ. ನಾನು ಲಿಂಗರಾಜ್ ಅಂತ ಹೇಳಿ, ನಾನು ಕಡೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ, ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ. ಇವತ್ತು ಎಸ್ ಪಿ ಆಫೀಸ್ ಮುಂದೆ ಸ್ಟ್ರೈಕಿಂಗ್ ಬಂದಿದ್ದೀವಿ. ಮೇನ್ ಉದ್ದೇಶ ಬಂದ್ಬಿಟ್ಟು ಏಕಾಏಕಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು, ರಿಲೀವ್ ಮಾಡೋದು, ಈ ತರ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನಾವೀಗ ಅಲ್ಲಿ ಲೋಕಲ್ ಅಂದ್ರೆ ಅಜ್ಜಂಪುರ ತಾಲೂಕು ನಮಗೆ ಟಚ್ ಇದೆ, ಕಡೂರಿಗೆ. ಮತ್ತೆ ಇಗಿಟಿ, ಮತ್ತೆ ಸಿಂಗಿಟಗೆರೆ, ಮತ್ತೆ ಕಡೂರು, ಆಮೇಲೆ ಮತ್ತೆ ಬೀರು ಸ್ಟೇಷನ್ಗಳು ಬರುತ್ತೆ. ಇಲ್ಲೇನು ರೈತರ ಪರವಾಗಿ ಇವರು ಅಧಿಕಾರಿಗಳು ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಒಂದು ಸ್ಟ್ರೈಕ್ ಅನ್ನ ಮಾಡ್ತಾ ಇದೀವಿ. ಈ ತರ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ನಾನು ಕೂಡ ಕನ್ವಿನ್ಸ್ ಮಾಡಿದೆ, ಏನೇ ಇದ್ರೂ ಕೂಡ ಸ್ಥಳೀಯವಾಗಿ ಅದನ್ನು ಸರಿ ಮಾಡೋಣ ಅಂಥೇಳಿ. ಆದರೂ ಇವತ್ತು ಅನೇಕ ಮುಖಂಡರು, ಕಾರ್ಯಕರ್ತರು ಎಸ್ ಪಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅಷ್ಟೇ. ಇದು ಪ್ರತಿಭಟನೆ ಏನಿಲ್ಲ. ಏನು ಅಲ್ಲಿ ಸ್ವಲ್ಪ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು, ಕೆಲವರು ಅವಧಿಗೆ ಮೀರಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಕೆಲವು ಪೊಲೀಸ್ನ. ಎಲ್ಲ ಒಂದು ಕಡೆ ರಾಜಕೀಯ ಹಸ್ತಕ್ಷೇಪ ಆಗಿರ್ಬೋದು, ಬೇರೆ ರೀತಿ ಅಂತೇಳಿ ಮನನೊಂದು ಬಂದಿದ್ದಾರೆ. ನಾನು ಕೂತು ಮಾತಾಡ್ತಾ ಇದ್ದೀನಿ, ಅವ್ರು ಸರಿ ಮಾಡೋದು ಸರಿ ಆಗುತ್ತೆ. ಕಾರ್ಯಕರ್ತರು ಹೇಳ್ತಾರೆ ಗೊತ್ತಿಲ್ಲ, ಅಂದರೆ ಅವಧಿಗಿಂತ ಮುಂಚೆನೇ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು. ನಮ್ಮದೇ ಸರ್ಕಾರ ಇರ್ತಕ್ಕಂಥದ್ದು, ನಮ್ಮದೇ ಹೋಮ್ ಮಿನಿಸ್ಟರ್ ಇರ್ತಕ್ಕಂಥದ್ದು, ನಮ್ಮದೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಹೋಮ್ ಮಿನಿಸ್ಟ್ರು ಉತ್ಸಾಹಿಗಳು ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಆದರೆ ಏನೇ ಲೋಕಲ್ ವ್ಯತ್ಯಾಸ ಆಗಿದೆ ಅದನ್ನು ಸರಿ ಮಾಡ್ತೀವಿ ಕೂತಿದ್ದು. ಮತ್ತೆ ಕಿರುಕುಳ ನೀಡ್ತಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಕಿರುಕುಳ. ಇಲ್ಲ, ನನಗೂ ಗೊತ್ತಿಲ್ಲ, ಈಗ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೇ ಕೂತಿ ಮಾತಾಡಿ ಅದನ್ನು ಸರಿ ಮಾಡ್ತೀವಿ. ಇದರಲ್ಲಿ ದೊಡ್ಡದು ಮಾಡೋದು ಬೇಡ, ಅದನ್ನು ನಾನೇ ಕೂತಿ ಸರಿ ಮಾಡ್ತೀವಿ. ಸರ್, ಬಿಜೆಪಿ ನಾಯಕರ ಮಾತು ನಡೀತಾ ಇದೆ, ಕಾಂಗ್ರೆಸ್ ನಾಯಕರ ಮಾತು ನಡೀತಾ ಇಲ್ಲ ಅನ್ನೋದು ಅವರ ಆರೋಪ ಸರ್. ಹಾಗೇನಾಗಿರ್ಲಿಕ್ಕೆ ಪೊಲೀಸ್ ಅಂತ ಯಾರು ಹೇಳಿದ್ದು? ನಿಮ್ಮ ಕಾರ್ಯಕರ್ತರು. ಇಲ್ಲ, ಮಾತಾಡ್ತೀನಿ, ನೋಡೋಣ ಅದು ಏನಾಯಿತು ಅಂತೇಳಿ. ಸ್ಥಳೀಯವಾಗಿ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ 6-7 ಸ್ಟೇಷನ್ಸ್ ಬರ್ತದೆ. ಒಂದು 5 ಸಂಪೂರ್ಣ ಬರುತ್ತೆ, ಇನ್ನು ಕೆಲವು ಆ ಕಡೆ ಕ್ಷೇತ್ರ ಈ ಕಡೆ ಕ್ಷೇತ್ರ ಡಿವೈಡ್ ಆಗಿ ಒಂದು 6-7 ಸ್ಟೇಷನ್ಸ್ ಬರುತ್ತೆ. ಯಾವ ಸ್ಟೇಷನಲ್ಲಿ ಏನು ವ್ಯತ್ಯಾಸ ಆಗಿದೆ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಕೇಳಿ ಮಾತಾಡಿ ಸರಿ ಮಾಡ್ತಾರೆ. ಇಲ್ಲ, ಅದಕ್ಕೆ ನಾನು ನಮ್ಮ ಮನೆಗೆ ಬನ್ನಿ, ಬೆಳಿಗ್ಗೆ ಕೂತು ಮಾತಾಡಿ ಬಗೆಹರಿಸೋಣ, ಅದೇನು ಸರಿ ಮಾಡೋಣ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದೆ. ಇಲ್ಲ, ಅನೇಕ ಬಾರಿ ನಾವು ಹೇಳಿದ್ರು ಕೂಡ ನೀವು ನನ್ನ ಮೇಲೂ ಕೂಡ ನೀವು ಉದಾಸೀನ ಮಾಡ್ತೀರಾ, ಹಾಗೆ ಹೇಗೆ ಅಂತೇಳಿ ಎಲ್ಲ ಇಲ್ಲಿ ಬಂದಿದ್ದಾರೆ. ಎಲ್ಲ ಜೊತೆಯಲ್ಲಿ ಒಂದಿಷ್ಟು ಜನ ಮುಖಂಡರುಗಳಿಗೆ ಎಸ್ ಪಿಗೆ ಮಾತಾಡಿ ಅದೇನಿದೆ ಅದನ್ನು ಸರಿಪಡಿಸೋಣ ತಾಳಿ. ನಿಮ್ಮ ಮಾತಿಗೂ ಕೂಡ ಮನೆ ಆಗ್ತಾ ಇಲ್ವಾ? ನಡೆದಲ್ಲೇ ಇರುತ್ತೆ. ಒಬ್ಬ ಎಮ್ ಎಲ್ ಎ ಅಂದಾಗ ಮಾತು ನಡೆದಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳು ಏನೋ ವ್ಯತ್ಯಾಸ ಮೂಡಿಸಿರ್ಬೋದು. ಅದೇನು ಅಂತ ನನಗೂ ಗೊತ್ತಿಲ್ಲ. ನಾನು ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಿರ್ತಕ್ಕಂಥದ್ದು. ಮಾತಾಡ್ತೀವಿ, ಅದೇನು ಬಗೆಹರಿಸ್ತೀವಿ. ಸಿ ಎಮ್ಮು ಬದಲಾವಣೆ ಆಗಿರೋ ಕಾಂಗ್ರೆಸ್ ಸಿ ಎಮ್ ತಾನೆ, ನಮ್ಮ ಸಿ ಎಮ್ ತಾನೆ. ಬೀದಿಗೆ ಇಳಿದಿಲ್ಲ, ನಾನು ಇಲ್ಲಿ ಬಂದು ನೋಡ್ತಾ ಇದ್ದೀನಿ. ನೀವು ನನಗೆ ಕೇಳ್ತಿದ್ದೀರಾ, ನಾನು ಅವ್ರಿಗೆ ಮಾತಾಡಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಸರಿ ಮಾಡ್ತೀವಿ. ಎಲ್ಲ ಇರುತ್ತೆ ರಾಜಕಾರಣದಲ್ಲಿ. ಒಂದು ಪಕ್ಷದ ಕಾರ್ಯಕರ್ತರಾಗಿ, ಮುಖಂಡರಾಗಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಪೊಲೀಸು ಮತ್ತು ಕಾರ್ಯಕರ್ತರ ನಡುವೆ ಸಣ್ಣ ಪುಟ್ಟ ಘರ್ಷಣೆಗಳು, ಮನಸ್ತಾಪಗಳು ಬರುತ್ತೆ. ಅದನ್ನು ಸರಿ ಮಾಡಬೇಕು. ಎಲ್ಲಿ ತಪ್ಪಾಗಿದೆ, ನ್ಯೂನತೆಗಳನ್ನ ಸರಿ ಮಾಡಬೇಕು. ಇವೆಲ್ಲವೂ ರಾಜಕಾರಣದ ವ್ಯವಸ್ಥೆಯಲ್ಲಿ ಭಾಗಗಳು. ಸರಿ ಮಾಡೋಣ. ಥ್ಯಾಂಕ್ ಯು.